ನಮಸ್ಕಾರ, ನಾನು ನಿಮ್ಮ ಓಣೆ ನೋಡ್ಲಿ ಕೂಬೇಕ್. ಇವತ್ತು ನನ್ನ ಜೊತೆ ಇದ್ದೇನೆ ಚಂದನ್ ಎಸ್ ಕುಮಾರ್ ಜೊತೆ ಫಿನಿ. ನಾವು ಇಟ್ಸ್ ನಾಟ್ ಅಗೇನ್ ನಾಟ್ ಟ್ರಾವೆಲ್ ಲಾಗ್ ಅಂತೂ ಅಲ್ವೇ ಅಲ್ಲ. ಇದು ಸುಮ್ಮ ಹೈದ್ರಾಬಾದ್ಗೆ ಹೋಗ್ತಾ ಇದೀವಿ. ಏನಕ್ಕೆ ಅಂತ ಆಮೇಲೆ ಹೇಳ್ತೀನಿ. ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಾ ಇರೋದು ಫ್ಲೈಟ್ ನಲ್ಲಿ ಇವತ್ತು. ಚಂದನ್ ಎಸ್ ಕುಮಾರ್ ಅವರು, ಹೆಂಗಿದೆಯಮ್ಮ ಫೀಲು? ವೆರಿ ಗುಡ್ ಫೀಲ್, ತುಂಬಾ ಚೆನ್ನಾಗಿದೆ. ಟರ್ಮಿನಲ್ ಟಿ ಹೆಂಗ ಅನಿಸ್ತಿದೆ? ಗುಡ್ ಎಕ್ಸ್ಪೀರಿಯನ್ಸ್ ಆಕ್ಚುಲಿ. ಏನು ಎಕ್ಸ್ಪೀರಿಯನ್ಸ್ ಆಗಿಲ್ಲ, ಬಂದು 1 ನಿಮಿಷ ಆಗೈತೆ, ಅವಳೆ ಗುಡ್ ಎಕ್ಸ್ಪೀರಿಯನ್ಸ್ ಅಂತವನೆ. ಇವಾಗ DDC ಹತ್ರ ಇದೀವಿ ಅನ್ಬೇಕಣ್ಣ. ಆಮೇಲೆ ಅವೆಲ್ಲ ತಗೊಂಬಾರ್ದು, ದುಡ್ಡು ವೇಸ್ಟ್ ಎಲ್ಲ ಮಾಡಬೇಡಿ. ಸುಮ್ಮನೆ ಆರಾಮಾಗಿ ಹೋಗಿ ಗೇಟ್ ಹತ್ರ ಹೋಗಿ. ಇವತ್ತು ವಿ ಆರ್ ಫ್ಲೈಯಿಂಗ್ ಟು ಹೈದರಾಬಾದ್, ತೆಲಂಗಾಣ, ಹೈದರಾಬಾದ್. ಏನಕ್ಕೆ ಅಂತ ಫ್ಲೈಟಲ್ಲಿ ಹತ್ತ ಮೇಲೆ ಹೇಳ್ತೀನಿ ನಾನು. ಅಲ್ಲಿವರೆಗೂ ಯಾರಿಗೂ ಏನು ರಿವೀಲ್ ಮಾಡಲ್ಲ. ಇಲ್ಲೇನು ಸ್ವಲ್ಪ ನೀವು T2 ನೋಡ್ಬೇಕಾ? ಬೇಡ, ಗೂಗಲ್ ಮಾಡಿದ್ರು ಸಿಗುತ್ತೆ, ಯೂಟ್ಯೂಬಲ್ಲೂ ಸಿಗುತ್ತೆ. 100%. ಏನ್ರಿ ಫಿನೇ? ಹೇಳ್ರಿ ಕೇಳೋಣ, ಹೇಗಿದ್ದೀರಾ ಎಲ್ಲರೂ? ಆರಾಮಿದ್ದೀರಾ? ಹೊಸ ವರ್ಷದ ಶುಭಾಶಯಗಳು. ಇವತ್ತಿನ ದಿನಾಂಕ 22 ಜನವರಿ 2026. ಫಿನಿ ಯಾಕೆ ಇನ್ನೂ ನ್ಯೂ ಇಯರ್ ವಿಶ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಬ್ಯಾಗ್ ಇಟ್ಕೊಂಡು ಅಯ್ಯೋ ಪ್ರಾಪರ್ ಹಳೆ ಮಾರಿ. ಅದೇನು ಸಾಂಗ್ ಅದು ಇರೋದು? ಬೇಡ ನಮ್ಗೆ ಯಾಕೆ ಬೇಕಿದು ಅಂತ. ಏನು ಇಲ್ಲಿ ನೋಡಿ, 1 ನಿಮಿಷ. ಇದು ಅದ್ಯಾವುದೋ ನಂಗೆ ಗೊತ್ತಿಲ್ಲ, ರೀಲ್ಸ್ ಅಲ್ಲಿ ನೋಡ್ತಾ ಇದ್ದೆ. ಯಾರೋ ಒಬ್ಬ ದೊಡ್ಡ ಮನುಷ್ಯರು ಚಾನೆಲ್ ಅಂತಾರೆ ಅದನ್ನ. ನಿಜವಾಗ್ಲೂ ಚಾನಲ್ ಏನು ನನಗಂತೂ ಗೊತ್ತಿಲ್ಲ. ಚಂದು, ಹೆಂಗ ಅನಿಸ್ತೈತಮ್ಮ ಫಸ್ಟ್ ಟೈಮ್ ಫ್ಲೈಟ್ ನೀವು ಬೋರ್ಡ್ ಮಾಡ್ತಾ ಇದ್ದೆ? ಅದು ತುಂಬಾ ಚೆನ್ನಾಗಿದೆ. ಏನ್ ಚೆನ್ನಾಗಿದೆ ಅಲ್ಲಿ ನೇಚರ್ಸ್ ಕಾಲ್ನ ಇನ್ಸೈಡ್ ಏರ್ಪೋರ್ಟ್ ಮಾಡ್ತಾ ಇದ್ದಾನೆ. ಬ್ಯಾಗ್ ಇಟ್ಟಿದ್ದು ಯಾರು ಕದಿಯಲ್ಲ. 1000 crores ವ್ಯಾಲ್ಯೂಷನ್ ಇದೆ. ಏನಿಲ್ಲ, ಬ್ಯಾಗ್ ಎರಡೇ ಫಿಂಗರ್ಲಿ ಇಟ್ಕೊಂಡಿರೋದು. ಅವ್ನು ಟ್ರಾವೆಲಿಂಗ್ ಅಂದ್ಬಿಟ್ಟು ಏನೂ ತಂದಿಲ್ಲ. ಗುಡ್. ಫುಲ್ ನೋಡಪ್ಪ ಏರ್ಪೋರ್ಟ್ ಅಟೈರ್ ಒಂದು. ನಮ್ಮ ಚಂದನ್ ಅವರು, ಅವ್ರದ್ದು ಡೆಸಿಗ್ನೇಷನ್ ಏನು ಅಂದರೆ, ಅವ್ರು ಎಂಥ ಕೆಲಸ ಮಾಡ್ತಾರೆ ನಾನು ಇವತ್ತು ನಿಮ್ಗೆ ತಿಳಿಸ್ತೀನಿ. ವಾಟ್ ಈ ಡಸ್ ಫಾರ್ ಲಿವಿಂಗ್ ಇಸ್ ರಿಯಲ್ ಎಸ್ಟೇಟ್ ಬ್ರೋಕರ್ ಅಂತ. ಪಾಪ ಒಂದು ಅಲೆ ಫೋಟೋ ಹಾಕ್ಬಿಟ್ಟು ನಾನು ರಿಯಲ್ ಎಸ್ಟೇಟ್ ಟೈಕೂನ್ ಅಂತೀನಿ, ಬಟ್ ಇಲ್ಲಿ ಲೋಕಲ್ ಜನ ಅವನ್ನ ಬ್ರೋಕರ್ ಅಂತಾರೆ. ಫಸ್ಟ್ ಟೈಮ್ ಟ್ರಾವೆಲಿಂಗ್, ಅದಕ್ಕೋಸ್ಕರ ಸುಮ್ಮನೆ ಹೈದರಾಬಾದ್ ಹೋಗ್ತಾ ಇದೀವಿ ಅನ್ಕೊಂಬೇಡಿ. ದಟ್ ಈಸ್ ನಾಟ್ ದ ರೀಸನ್. ಮತ್ತೆ ಹೇಳ್ತೀನಿ, ನಾಟ್ ಅ ಟ್ರಾವೆಲ್ ವ್ಲಾಗ್. ಲೈಫ್ ಸ್ಟೈಲ್ ತೋರಿಸ್ಬೇಕು ಅಂದ್ರಿ, ಇದು ಪಾರ್ಟ್ ಆಫ್ ಇಟ್, ಒನ್ ಆಫ್ ದ ಪಾರ್ಟ್. ಬ್ಯಾಗು ದೇವ ಇಟ್ಕೋಬೇಕಂತೆ. ಎಲ್ಲಿದ್ದೀವಿ ಅಂತಾನೆ ಐಡಿಯಾ ಇಲ್ಲ ನನಗೆ. D7 ಅಲ್ಲೇ ಇದೆ. ಎಸ್, ಬಂದ್ವಿ D7ಗೆ. 10:45 ಫ್ಲೈಟ್. ಟೈಮ್ ಇವಾಗ 9:45. ಇನ್ನೊಂದು 15-20 ಮಿನಿಟ್ಸ್ ಅಲ್ಲಿ ಬೋರ್ಡಿಂಗ್ ಮಾಡ್ತಾರೆ. ಬೋರ್ಡ್ ಮಾಡ್ತಾರೆ 100% ಎತ್ಕೊಂಡು ಲೆಟ್ಸ್ ಗೋ. ಓಕೆ ಚಂದನ್, ತಳಿ ಇದನ್ನೇ 1 ನಿಮಿಷ ಗೈಸ್. ಚಂದು ಒಂದು ಡೌಟ್ ಇತ್ತು, ಅದನ್ನ ಫಿನಿಯವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಫಿನಿ ಕೇಳಿದ್ದು ನನಗಲ್ಲ ಅವರು. ಸೊ ಇಲ್ಲಿ ಯಾರೇ ಫ್ಲೈಟ್ ಹಾರಬೇಕಂದ್ರೆ ಒಂದು ಮೆನು ಕೊಡ್ತಾರೆ. ಆ ಮೆನುನಲ್ಲಿ ಇರುತ್ತೆ ಎಷ್ಟು ರೂಪಾಯಿ ಅಂತ ಹಾಕಿದ್ದಾರೆ. ಇಲ್ಲಿ ರುಪೀಸು, ತಾಯಿ ಬಾಟು, USD ಎಲ್ಲ ಹಾಕಿದ್ದಾರೆ. ಇವನು ಸೆಲೆಕ್ಟ್ ಮಾಡ್ಬಿಟ್ಟು ದುಡ್ಡು ಕೊಡ್ಬೋದಾ, ಕ್ಯಾಶ್ ಕೊಡ್ಬೋದಾ ಅಂತ ಕೇಳ್ಕತಾನೆ. ಕ್ಯಾಶ್ ಯಾರು ಇಸ್ಕೊಳ್ಳಲ್ಲ. ಈಗ ಕ್ಯಾಶು ನಂದೊಂದು ಬ್ಯಾಂಕ್ ಇದೆ, ಆ ಬ್ಯಾಂಕ್ ಹೆಸರು ಹೇಳಕ್ ಇಷ್ಟಪಡಲ್ಲ. ಅವ್ರೊಬ್ರೆ ಕ್ಯಾಶ್ ಬೇಡ ಅಂತಾರೆ, ಆನ್ಲೈನು ಬೇಡ ಅಂತಾರೆ. ನಮ್ ದುಡ್ಡನ್ನ ಲಾಕ್ ಮಾಡ್ಕೊಂಡಿದ್ದಾರೆ. 5,000ಕ್ಕೆ ಇನ್ಕ್ರೀಸ್ ಆಗಿದೆಯಂತೆ. RBI ರೂಲ್ಸ್ ಪ್ರಕಾರ ಬಡ್ಜೆಟ್ಗೂ ಮುಂಚೆ ಇವನಿಗೆ 2,000 ಬೋನಸ್ ಕೊಟ್ಟಿದ್ದಾರೆ ರೋರ್ ಬ್ಯಾಂಕ್ ಅವರು. ಸೊ 5,000 ಅಂದ್ರೆ ನಾವು ಒಂದು ಕಾಫಿ ಎಲ್ಲ ಕುಡಿದು, ಒಂದು ಇದು ಎಲ್ಲ ಡ್ರಿಂಕ್ಸ್ ಏನೋ ರೆಡ್ ಲೇಬಲ್, ಆ ಲೇಬಲ್, ಈ ಲೇಬಲ್. ಗೈಸ್ ಪ್ಲೀಸ್ ಡೋಂಟ್ ಯೂಸ್ ಏನದು ಪ್ಲೀಸ್ ಡೋಂಟ್ ಯೂಸ್ ಅಂತ ಇದ್ದೀನಿ. ಆಲ್ಕೋಹಾಲ್ ಎಲ್ಲ ಮಾಡಬೇಡಿ ದಯವಿಟ್ಟು. ಏನು ಅಂತವ್ರೆಲ್ಲ ಅರ್ಥ ಆಯ್ತಲ್ವಲ್ಲ ಮೇಡಮು, ನಮ್ಮನ್ನ ಯಾರು ಕೇಳಲ್ಲ ಬಿಡಿ. ಆಲ್ಕೋಹಾಲ್ ಎಲ್ಲ ಬಿಟ್ಬಿಡ್ಬೇಕು ಜೀವನದಲ್ಲಿ. ಮದ್ಯಪಾನ, ಧೂಮಪಾನ ಆರೋಗ್ಯಕ್ಕೆ ಹಾನಿಕರ. ಯೂತು, ಯಂಗ್ ಸ್ಟೂಡೆಂಟ್ಸು ಎಲ್ಲರೂ ಬಿಟ್ಬಿಟ್ಟು ಜಸ್ಟ್ ಎಂಜಾಯ್ ಯುವರ್ ಲೈಫ್. ಸೋ ಮೆನಿ ಅದರ್ ಥಿಂಗ್ಸ್ ಟು ಎಂಜಾಯ್. ಹೇಳ್ರಿ, ನಾವು ಇದನ್ನ ಆರ್ಡರ್ ಮಾಡಿದ್ರೆ ಪಬ್ಜಿಲಿ ಪ್ಲೇನ್ ಇರ್ತದಲ್ಲ, ಹಿಂಗಾಗುತ್ತೆ. ಅವ್ರಿಗೆ ಅದೇನೋ ಪ್ರಶಾಂತ್ ಬೇಕಂತೆ, ಸ್ವೀಟ್ ಬ್ರಿಟಾನಿಯಾ ಪ್ರಶಾಂತ್ ತಗೊಂತ ಇದ್ದಾರೆ. ಚಂದುಗೆ ಒಂದು ಸಿಂಪಲ್ ಡೌಟ್ಸ್ಗಳಿದೆ ಫ್ಲೈಟ್ಸ್ ಅಲ್ಲಿ. ಎಷ್ಟು ಚಂದು ಹೇಳಮ್ಮ? ಇವಾಗ ತಾನೇ ಏರ್ ಹೋಸ್ಟೆಸ್ ಬಂದ್ಬಿಟ್ಟು ಎಮರ್ಜೆನ್ಸಿ ಎಕ್ಸಿಟ್ ಅಲ್ಲಿ ಹೆಂಗ್ ಇಳಿಬೇಕು ಅಂತ ಹೇಳಿದ್ರು. ಇಳಿತೀನಿ, ಬಟ್ ಪ್ಯಾರಾಶೂಟ್
ಸೊ ಚಂದುಗೆ ಏನಂತ ಡೌಟ್ ಇತ್ತು ಎಮರ್ಜೆನ್ಸಿ ಅಂದ್ರೆ ಮೇಲ್ ಪಬ್ಜಿ ಅವನು ಈ ಪಬ್ಜಿ ಕಾಲ್ ಆಫ್ ಡ್ಯೂಟಿ ಎಲ್ಲ ಆಡ್ಕೊಂಡು ಅವ್ನು ಅಂದ್ಕೊಂಡು ಇಲ್ಲಿ ಅಂದ್ರೆ ಓಪನ್ ಮಾಡ್ತಾರೆ ಅಂತ ಜಂಪ್ ಮಾಡ್ಬಿಡ್ಬೇಕು ಪಾರಾಶೂಟ್ ಕೊಡ್ತಾರೆ. ನೋ, ಅದು ಎಲ್ಲರ ನಾವು ವಾಟರ್ ಲ್ಯಾಂಡ್ ಮಾಡಿದಾಗ್ಲೋ ಅಥವಾ ಎಲ್ಲೋ ಕ್ರ್ಯಾಶ್ ಲ್ಯಾಂಡ್ ಮಾಡಿದಾಗ ಅಕಸ್ಮಾತ್ ಬದುಕಿದ್ರೆ ಅದನ್ನ ಓಪನ್ ಮಾಡಿ ಎಂಪಲ್ ಫ್ಲೇವರ್ ಅಲ್ಲ ಅದನ್ನ ಓಪನ್ ಮಾಡಿಬಿಟ್ಟು ಜಂಪ್ ಹೊಡೀರಿ. ಇದನ್ನೇ ಹೇಳಕ್ ಬಂದಿದ್ದು ಹೊರತು ಏರ್ ಇದ್ದಾಗ ಜಂಪ್ ಹೊಡಿಯೋದು ಬೇಡ, ಸುಮ್ಮನೆ ಗೈಸ್ ಓದೋ ಟೈಮಲ್ಲಿ ಓದ್ಬೇಕು. ಪಬ್ಜಿ ನಾವು ಓದಿದ್ದು ಲಾ ಹುಡಿದೆ. ಒಂದ್ ನಿಮಿಷ, ಏನು ಓದಿದ್ದಿಲ್ಲ ಸರ್? ನಾವು ಡಬಲ್ ಡಿಗ್ರಿ. ಅದೇ ನಿಮಗೆ ಈ ರೋರ್ ಬ್ಯಾಂಕ್ ಅನ್ನೋದು ಕಾಂಟೆಕ್ಸ್ಟ್ ನಿಮ್ಗೆ ಏನಾದ್ರು ಬೇಕಿದ್ರೆ ಮೊದಲನೇ ಬ್ಲಾಗ್ ಒಂದು ಹಾಕಿದೆ ನೋಡಿ, ಟ್ರೇಲರ್ ಆದ್ಮೇಲೆ ನಾನು ಬೆಂಗಳೂರಲ್ಲಿ ಅಲ್ಲಿ ನಾವು ರೋರ್ ಬ್ಯಾಂಕ್ ಬಗ್ಗೆ ಮಾತಾಡಿದ್ವಿ. ಅಲ್ಲಿಗೆ ಹೋಗಿ ಆ ವಿಡಿಯೋ ನೋಡಿ ವಾಪಸ್ ಬಂದು ಇದಕ್ಕೆ ಬನ್ನಿ, ಅವಾಗ ನೀವು ನಗಾಡ್ತೀರಾ. ಥ್ಯಾಂಕ್ ಯು. ಇವಾಗ ಆಕ್ಚುಲಿ ಬೈ ನಾವು ಟೇಕ್ ಆಫ್ ಆಯ್ತಾ ಇಲ್ಲ, ನಾವು ವ್ಲಾಗ್ ಮಾಡೋದು ಬಿಡ್ತಾ ಇಲ್ಲ. ನಿಲ್ಸಿದ ಮೇಲೆ ಹೈದ್ರಾಬಾದ್ನ ತೋರ್ಸಲ್ಲ. ಬೈ. ವಿ ಆರ್ ಬ್ಯಾಕ್. 1 hour ಜರ್ನಿ, ಡಬ್ಬಾ ಲ್ಯಾಂಡಿಂಗು, ವರ್ಸ್ಟ್ ಲ್ಯಾಂಡಿಂಗ್ ನನ್ನ ಲೈಫಲ್ಲಿ. ಅಣ್ಣ ಹೆಂಗ್ ಚೋಕ್ ಕೊಟ್ಟ ಅಂದ್ರೆ ಮಲಗಿದ್ದವನು ಎದ್ದು ಮುಂದೆ ಆಗೋದ. ಚಂದು ಒಂದು ಆಸೆ ಆಗಿದೆಯಂತೆ ಈ ತರ ಫ್ಲೈಟ್ ಟ್ರಾವೆಲ್ ಮಾಡಿದ್ದಕ್ಕೆ. ಅವ್ನು ಒಬ್ನೇ ಮಾರ್ಚಲ್ಲೋ ಅವ್ನ ಬರ್ತ್ಡೇಗೆ ಒಬ್ನೇ ಥೈಲ್ಯಾಂಡ್ಗೆ ಹೋಗ್ತಾನಂತೆ. ತಾಯ್ನಾಡ್ಗೆ ಹೋಗ್ತೀನಿ ಅಂತ ಇದ್ದಾನೆ ಅವನು. ತಾಯ್ನಾಡಿಗೆ ಫಿಲಿಪೈನ್ಸ್ ಅಂದೆ ಕುಬಿ ಮಿಸ್ಲೀಡ್ ಮಾಡ್ತಿದ್ದಾನೆ. ಫಿಲಿಪೈನ್ಸ್ ಚಾನ್ಸ್. ನಾವು ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ಇದ್ದೀವಿ. ಐ ಥಿಂಕ್ ಡೊಮೆಸ್ಟಿಕ್ ಏರ್ಪೋರ್ಟ್ ಎರಡು ಒಂದೇ ಇರಬೇಕು. ಹೈದ್ರಾಬಾದ್ ಬಂದಿದ್ದೀವಿ. ಈಗ ಫಾರಿನೆಲ್ಲ ಎಲ್ಲ ಒಂದೇ ತರ ಇದೆ, ಒಂದೇ ಟೆಂಪ್ರೇಚರು. ಜನ ಸ್ವಲ್ಪನೂ ಸೇಮೇ ಇದೀವಿ, ಭಾಷೆ ಮಾತ್ರ. ಯಾರು ವೆಲ್ಕಮ್ ಹೇಳ್ತಾ ಇಲ್ಲ ಗುರು, ನಂಗೆ ಅದೇ ಬೇಜಾರಾಗಿದ್ದು. ವೆಲ್ಕಮ್ ಟು ಹೈದ್ರಾಬಾದ್ ಅಂದ್ಬೇಡ. ಅಲ್ಲಿ ಬರ್ದಿರ್ತೀವಿ, ಓದ್ಲಿಲ್ಲ. ಹಿಂಗೆ ತೆಲುಗು ಬರಲ್ಲ. ಮಾತಾಡೊಂದು ನಮಸ್ಕಾರ ಅಂತ ಹೇಳೋದು. అందరికీ ನಮಸ್ಕಾರಂ. ಊಟ ಆಯ್ತಾ ಅಂತ ಕೇಳುವ. ಭೋಜಮೈಂದ అందరికీ. ಏನೋ ಅಂದಕಿ ಪಕ್ಕದಕಿ ಅಂತವನೇ, ಹೋಗ್ಲಿ ಬಿಡಿ. ಎವ್ರಿ ಬುಚ್ಚಿ ಬಾಯ್. ಹೆಂಗೆ ಚೆಕ್ ನೋಡಿ. ಓಹೋ ಹೋ 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 ಅಣ್ಣ ಬಣ್ಣ ಸೈಡ್ಗೆ ಇಲ್ಲಿ ನೋಡಿ. ಇನ್ನೊಂದು ರೋಲ್ಸ್ ಮುಂದೆ ನೋಡು. ಓ ಮೈ ಗಾಡ್, ಏನಿದು? ಕೈಂಡ್ ಆಫ್ ವೆಲ್ತ್ ಇಸ್ ದೇರ್? ವಾಟ್ ಕೈಂಡ್ ಆಫ್ ವೆಲ್ತ್? ನಾವು ಹೈದ್ರಾಬಾದ್ ಬಂದಿದೀವೋ ಎಲ್ಲಿಗೆ ಬಂದಿದೀವೋ, ಬರೀ ಆರ್ಆರ್ಗಳು. ನಂಬರ್ ನೋಡು. ಟ್ರಿಪಲ್ ಆರ್ ಆರ್ಆರ್ ಎಲ್ಲ ಅದಕ್ಕೆ ನಂಬರ್ ನೋಡು. 1 2 3 1 2 3 4 ಬನ್ರಿ